ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಇದೇ ಜನವರಿ 22ಕ್ಕೆ 2 ವರ್ಷ ತುಂಬಲಿದೆ. ಅಯೋಧ್ಯೆಯ ಬೀದಿಗಳಲ್ಲಿ ಕೇವಲ ರಾಮನಾಮದ ಜಪ ಮಾತ್ರ ಕೇಳಿಸುತ್ತಿದೆ. ಅದರ ಜೊತೆಗೆ ಈ 2 ವರ್ಷಗಳಲ್ಲಿ ಅಯೋಧ್ಯೆ ಸಾಂಸ್ಕೃತಿಕ ವಾಣಿಜ್ಯಿಕ ದೃಷ್ಟಿಯಿಂದ ಅಭೂತಪೂರ್ವ ಅನ್ನಿಸುವಷ್ಟು ಬೆಳವಣಿಗೆ ಸಾಧಿಸಿದೆ. ಅಯೋಧ್ಯೆಯ ಬೆಳವಣಿಗೆಯ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಜೈ ಶ್ರೀರಾಮ್ ಜೈ ಶ್ರೀರಾಮ್. ಇದು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಈಗ ಮೊಳಗ್ತಾ ಇರುವಂತಹ ಜಯಘೋಷ. ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿಯ ಮೇಲೆ ಮೂಲೆ ಮೂಲೆಯಲ್ಲಿಯೂ ಕೂಡ ಈಗ ಕೇವಲ ರಾಮನಾಮವೇ ಆವರಿಸಿಕೊಂಡಿದೆ. 500 ವರ್ಷಗಳ ಸತತ ಹೋರಾಟ ಹಾಗೂ ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣವಾಗಿದೆ. ಆ ರಾಮ ಮಂದಿರದ ಗರ್ಭಗುಡಿಯಲ್ಲೀಗ ಬಾಲರಾಮ ಮುಗುಳು ನಗೆಯೊಂದಿಗೆ ವಿರಾಜಮಾನನಾಗಿದ್ದಾನೆ. ರಾಮ ಮಂದಿರದಲ್ಲಿ ಬಾಲರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯಾಗಿ ಇದೇ ಜನವರಿ 22ಕ್ಕೆ 2 ವರ್ಷ ತುಂಬಿದೆ. ರಾಮಲಲ್ಲನಿಗೆ ಪ್ರಾಣ ಪ್ರತಿಷ್ಠಾಪನೆಯ ದೃಶ್ಯಗಳನ್ನು ಇಡೀ ದೇಶವೇ ನೋಡಿ ಕಣ್ತುಂಬಿಕೊಂಡಿದೆ. ಆದರೆ ಈ 2 ವರ್ಷಗಳಲ್ಲಿ ಅಯೋಧ್ಯೆಯ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಿದೆ. ಅಯೋಧ್ಯೆಗೆ ಭೇಟಿ ನೀಡ್ತಿದ್ದಂತಹ ಭಕ್ತರಿಗೆ 2020ರವರೆಗೂ ಕಾಣ್ತಾ ಇದ್ದದ್ದು ಕೇವಲ ಚಿಕ್ಕ ಟೆಂಟ್ನಲ್ಲಿದ್ದಂತಹ ರಾಮಲಲ್ಲನ ಮೂರ್ತಿ ಮಾತ್ರ. ಅಷ್ಟಾದರೂ ಭಕ್ತರಿಗೆ ಅನೇಕ ನಿಯಮಗಳಿದ್ವು. ಮೂರ್ತಿಗೆ ದೂರದಿಂದಲೇ ಕೈ ಮುಗಿಬೇಕು, ಭದ್ರತಾ ಪಡೆಗಳು ಹತ್ತಿರ ಹೋಗೋಕೆ ಬಿಡ್ತಾ ಇರಲಿಲ್ಲ. ಹಾಗಾಗಿ ಪುಟ್ಟ ಟೆಂಟ್ನಲ್ಲಿ ರಾಮನ ಮೂರ್ತಿಯನ್ನು ಕಂಡ ಭಕ್ತರು ಭವ್ಯ ರಾಮ ಮಂದಿರ ಯಾವಾಗ ನಿರ್ಮಾಣವಾಗುತ್ತೋ ಅನ್ನೋ ಸಂಕಟದಲ್ಲೇ ವಾಪಸ್ಸಾಗ್ತಾ ಇದ್ರು. ಆದರೆ 2020ರ ಆಗಸ್ಟ್ ನಂತರ ಪರಿಸ್ಥಿತಿ ಬದಲಾಯಿತು. ಪ್ರಧಾನಿ ನರೇಂದ್ರ ಮೋದಿ 2020ರ ಆಗಸ್ಟ್ 5ರಂದು ರಾಮ ಮಂದಿರಕ್ಕೆ ಶಿಲಾನ್ಯಾಸವನ್ನು ನೆರವೇರಿಸ್ತಾ ಇದ್ದಂತೆ ಮಂದಿರ ನಿರ್ಮಾಣದ ಕನಸು ಚಿಗುರುಗೊಂಡಿತು. ಮುಂದೆ ಮಂದಿರ ನಿರ್ಮಾಣದ ಕಾರ್ಯ ವೇಗ ಪಡೆದುಕೊಂಡು 2022ರ ಜನವರಿ 22ರಂದು ಮಂದಿರದ ಗರ್ಭಗುಡಿಯಲ್ಲಿ ಬಾಲರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ನಡೆದಿತ್ತು. ಈಗ ಇತಿಹಾಸ. ಬಾಲರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ನಡೆದು ಇದೀಗ ಬರ್ತಿ 2 ವರ್ಷ ತುಂಬಿದೆ. ಈ 2 ವರ್ಷಗಳಲ್ಲಿ ಈ ರಾಮ ಮಂದಿರ ಆಧುನಿಕ ಭಾರತದ ಸಾಂಸ್ಕೃತಿಕ ಹೆಗ್ಗುರುತಾಗಿ ಬದಲಾಗಿದೆ. ಶ್ರೀರಾಮ ಮಂದಿರ ಟ್ರಸ್ಟ್ ವತಿಯಿಂದ ಪ್ರಾಣ ಪ್ರತಿಷ್ಠಾಪನೆಯ 2ನೇ ವಾರ್ಷಿಕೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಗಿದೆ. ಪ್ರಾಣ ಪ್ರತಿಷ್ಠಾಪನೆಯ ನಂತರ ಅಯೋಧ್ಯೆಯ ಚಹರೆಯೇ ಸಂಪೂರ್ಣವಾಗಿ ಬದಲಾಗಿದೆ. ರಾಮನವಮಿ, ಯುಗಾದಿ, ದೀಪಾವಳಿ ಮುಂತಾದ ಪ್ರಮುಖ ಹಬ್ಬಗಳ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು, ಆಧ್ಯಾತ್ಮಿಕ ಚಿಂತಕರು, ನಾನಾ ಪೀಠಾಧಿಪತಿಗಳು ಅಯೋಧ್ಯೆಗೆ ಭೇಟಿ ನೀಡುತ್ತಿದ್ದಾರೆ. ಹಾಗಾಗಿ ಸರಯೂ ನದಿ ತಟದ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ರಾಮಾಯಣಕ್ಕೆ ಸಂಬಂಧಿಸಿದಂಥ ಮ್ಯೂಸಿಯಂ ನಿರ್ಮಾಣವಾಗಲಿದ್ದು ಅಯೋಧ್ಯೆ ಇನ್ನಷ್ಟು ಪ್ರವಾಸಿಗರನ್ನ ತನ್ನತ್ತ ಸೆಳೆಯುವುದರಲ್ಲಿ ಸಂಶಯವೇ ಇಲ್ಲ. ಜೊತೆಗೆ ರಾಮ ಮಂದಿರ ನಿರ್ಮಾಣದಿಂದ ಅಯೋಧ್ಯೆಯ ಮೂಲ ಸೌಕರ್ಯ ಕೂಡ ಗಮನಾರ್ಹ ಪ್ರಮಾಣದಲ್ಲಿ ಸುಧಾರಿಸಿದೆ. ರಾಮ ಮಂದಿರ ನಿರ್ಮಾಣದ ಬಹುತೇಕ ಕಾರ್ಯಗಳು 2025ರ ನವೆಂಬರ್ನಲ್ಲಿ ಪೂರ್ಣಗೊಂಡಿವೆ. ನಗರದ ಜನದಟ್ಟಣೆ ನಿರ್ವಹಿಸೋಕೆ ಹಾಗೂ ಸುಗಮ ಸಂಚಾರಕ್ಕಾಗಿ ರಸ್ತೆಗಳ ಅಗಲೀಕರಣ ನಡೆದಿದೆ. ನಗರದ ಹೊರವಲಯದಲ್ಲೂ ಕೂಡ ಅತ್ಯುತ್ತಮ ರಸ್ತೆಗಳು ನಿರ್ಮಾಣವಾಗಿದೆ. ಒಳಚರಂಡಿ ವ್ಯವಸ್ಥೆ, ವಿದ್ಯುತ್ ಪೂರೈಕೆ ಹಾಗೂ ಒಳಚರಂಡಿ ವ್ಯವಸ್ಥೆಗಳ ಸಾಧಾರಣೆಗೆ ಭಾರೀ ಪ್ರಮಾಣದ ಹಣ ಹೂಡಿಕೆಯನ್ನು ಮಾಡಲಾಗಿದೆ. ಜೊತೆಗೆ ಕೆಲ ಕಾಮಗಾರಿಗಳ ಕೆಲಸ ಪ್ರಗತಿಯಲ್ಲಿದೆ. ಮುಖ್ಯವಾಗಿ ಅಯೋಧ್ಯ ಮಂದಿರದ ಶೈಲಿಯಲ್ಲೇ ನೂತನ ರೈಲು ನಿಲ್ದಾಣ ನಿರ್ಮಾಣವಾಗಿದ್ದು ದೇಶದ ಪ್ರಮುಖ ನಗರಗಳಿಂದ ಅಯೋಧ್ಯೆಗೆ ರೈಲು ಸಂಪರ್ಕ ಕಲ್ಪಿಸಲಾಗಿದೆ. ಬಸ್ ಟರ್ಮಿನಲ್ಗಳನ್ನು ಮೇಲ್ದರ್ಜೆಗೆ ಏರಿಸಲಾಗಿದೆ. ಜೊತೆಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಭಕ್ತರಿಗೆ ಅಯೋಧ್ಯೆಯ ಸಂಪರ್ಕವನ್ನು ಸುಲಭಗೊಳಿಸಿದೆ. ಇನ್ನು ಅಯೋಧ್ಯೆಯಲ್ಲಿ ಅಂತಾರಾಷ್ಟ್ರೀಯ ದರ್ಜೆಯ ಹೋಟೆಲ್ಗಳು, ಹೋಮ್ ಸ್ಟೇಗಳು, ಆಸ್ಪತ್ರೆಗಳು, ವಾಣಿಜ್ಯ ಸೌಲಭ್ಯಗಳು ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿವೆ. ಜೊತೆಗೆ ಅಯೋಧ್ಯೆಯ ಸುತ್ತಮುತ್ತಲಿನ ಭೂಮಿಯ ಬೆಲೆ ಶರವೇಗದಲ್ಲಿ ಹೆಚ್ಚಾಗಿದೆ. ಈ ಬೆಳವಣಿಗೆಗಳಿಂದ ಸ್ಥಳೀಯರಿಗೆ ಉದ್ಯೋಗಾವಕಾಶಗಳು ಕೂಡ ಹೆಚ್ಚಾಗಿವೆ. ಸ್ಥಳೀಯ ಯುವಕರು ನಾನಾ ರೀತಿಯ ಹೊಸ ಉದ್ಯಮಗಳನ್ನು ಶುರು ಮಾಡ್ತಿದ್ದಾರೆ. ಅಯೋಧ್ಯೆಯಲ್ಲಿ ಪ್ರವಾಸೋದ್ಯಮ ಹಾಗೂ ವ್ಯಾಪಾರಿ ರಂಗ ಶರವೇಗದಲ್ಲಿ ಬೆಳವಣಿಗೆಯನ್ನು ಕಾಣ್ತಾ ಇದೆ. ಹೀಗಾಗಿ ಸ್ಥಳೀಯ ಮಟ್ಟದಲ್ಲಿನ ಆರ್ಥಿಕ ಚಟುವಟಿಕೆಗಳು ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇವೆ. ಇನ್ನು ಅಯೋಧ್ಯೆಗೆ ಭೇಟಿ ಕೊಡ್ತಾ ಇರುವಂತಹ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಅಲ್ಲಿನ ಭದ್ರತಾ ವ್ಯವಸ್ಥೆಯನ್ನು ಕೂಡ ನಿರ್ವಹಿಸೋದು ಸವಾಲಾಗಿ ಪರಿಣಮಿಸುತ್ತಿದೆ. ಹೀಗಾಗಿ ಭದ್ರತೆಗಾಗಿ ವಿಶೇಷ NSG ಕೇಂದ್ರ ಇದೇ ವರ್ಷ ಸ್ಥಾಪನೆ ಆಗಲಿದೆ. ಇನ್ನು ಸಾಮಾನ್ಯ ದಿನಗಳಲ್ಲಿ ಅಯೋಧ್ಯೆಗೆ ಪ್ರತಿನಿತ್ಯ 1ರಿಂದ 1.5 ಲಕ್ಷ ಜನ ಪ್ರವಾಸಿಗರು ಭೇಟಿಯನ್ನು ನೀಡ್ತಾ ಇದ್ದರೆ ವಿಶೇಷ ದಿನಗಳಂದು ಪ್ರತಿನಿತ್ಯ 5ರಿಂದ 6 ಲಕ್ಷ ಭಕ್ತರು ಭೇಟಿಯನ್ನು ನೀಡ್ತಿದ್ದಾರೆ. ಆದರೆ 2025ರ ಜನವರಿ ಫೆಬ್ರವರಿಯಲ್ಲಿ ನಡೆದಂಥ ಕುಂಭಮೇಳ ಸಂದರ್ಭ ನಿತ್ಯವೂ ಕೂಡ ಅಲ್ಲಿ 10ರಿಂದ 12 ಲಕ್ಷ ಭಕ್ತರು ಭೇಟಿ ನೀಡಿದ್ದು ದಾಖಲೆಯಾಗಿದೆ. ಇನ್ನು ಅಯೋಧ್ಯೆಯ ದೀಪಾವಳಿ ಉತ್ಸವ ಈಗ ವಿಶ್ವವಿಖ್ಯಾತಿಯಾಗಿದೆ.
ಯುಪಿ ಸರ್ಕಾರದಿಂದ 2025 ಅಕ್ಟೋಬರ್ 19ರಂದು ನಡೆದಂತಹ ದೀಪೋತ್ಸವ ಈಗ 2 ವಿಶ್ವ ದಾಖಲೆಗಳನ್ನು ತನ್ನ ಹೆಸರಿಗೆ ಬರೆಸಿಕೊಂಡಿವೆ. ಸರಯೂ ನದಿಯ ಘಾಟ್ಗಳಲ್ಲಿ ಒಟ್ಟು 26 ಲಕ್ಷಕ್ಕೂ ಹೆಚ್ಚಿನ ದೀಪ ಬೆಳಗಿತ್ತು ಒಂದು ದಾಖಲೆ ಆಗಿದೆ. ಇನ್ನು ಡ್ರೋನ್ ಮೂಲಕ ದೀಪಗಳ ಸಂಖ್ಯೆಯನ್ನು ಪರಿಶೀಲಿಸಿದ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಅಧಿಕಾರಿಗಳು ನೂತನ ಗಿನ್ನಿಸ್ ದಾಖಲೆ ಸೃಷ್ಟಿಯಾಗಿರುವುದನ್ನು ಖಚಿತಪಡಿಸಿದ್ದಾರೆ. ಇದರ ಜೊತೆಗೆ 2128 ಜನ ಒಟ್ಟಿಗೆ ಆರತಿ ಬೆಳಗಿದ್ದು ಕೂಡ ದಾಖಲೆ ಆಗಿದೆ. ಇನ್ನು ಇತ್ತೀಚೆಗೆ ಮಂದಿರದ ಮೇಲೆ ಹಾರಿಸಿರುವಂತಹ ಬೃಹತ್ ಧರ್ಮಧ್ವಜ ಕೂಡ ಎಲ್ಲರ ಗಮನವನ್ನು ಸೆಳೆತಾ ಇದೆ. 2025 ನವೆಂಬರ್ 25ರಂದು 161 ಅಡಿ ಎತ್ತರದ ಗೋಪುರದ ಮೇಲೆ 42 ಅಡಿ ಎತ್ತರದ ಧ್ವಜಸ್ತಂಭದ ಮೇಲೆ ಧ್ವಜವನ್ನ ಸ್ಥಾಪನೆ ಮಾಡಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಈ ಧ್ವಜಾರೋಹಣವನ್ನ ನೆರವೇರಿಸಿದರು. RSS ಮುಖ್ಯಸ್ಥರಾದಂತಹ ಮೋಹನ್ ಭಾಗವತ್ ಕೂಡ ಈ ಸಮಯ ಪ್ರಧಾನಿಗೆ ಸಾಥ್ ಕೊಟ್ಟಿದ್ದರು. ಧ್ವಜ ಸ್ಥಾಪನೆಯ ಹಿನ್ನೆಲೆ ನವೆಂಬರ್ 21ರಂದು 25ರವರೆಗೆ ವೈದಿಕ ಅನುಷ್ಠಾನ ಕಾರ್ಯಕ್ರಮಗಳು ನಡೆದಿತ್ತು. ಆ ಅನುಷ್ಠಾನದಲ್ಲಿ ಅಯೋಧ್ಯೆ, ಕಾಶಿ ಹಾಗೂ ದಕ್ಷಿಣ ಭಾರತದ 108 ವೇದ ವಿದ್ವಾಂಸರು ಪಾಲ್ಗೊಂಡಿದ್ದರು. ಇನ್ನು ಭವ್ಯ ರಾಮ ಮಂದಿರದ ವಿನ್ಯಾಸ ಮನಮೋಹಕವಾಗಿತ್ತು, ಎಂಥವರನ್ನ ಕೂಡ ತನ್ನತ್ತ ಸೆಳೆಯುವಂತಿದೆ. ಇನ್ನು ಅದ್ಭುತ ಕೆತ್ತನೆಯ ಬಾಲರಾಮನ ಮಂದಿರವನ್ನ ಸಾಂಪ್ರದಾಯಿಕ ನಾಗರ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಗರ್ಭಗುಡಿಯಲ್ಲಿ ಸ್ಥಾಪನೆಯಾಗಿರುವಂತಹ ಬಾಲರಾಮನ ವಿಗ್ರಹವನ್ನು ಕೆತ್ತಿರುವುದು ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅನ್ನೋದು ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯ. ರಾಮ ಮಂದಿರ 380 ಅಡಿ ಉದ್ದ, 250 ಅಡಿ ಅಗಲ ಹಾಗೂ 161 ಅಡಿ ಎತ್ತರದ ಸುತ್ತಳತೆಯನ್ನು ಹೊಂದಿದೆ. 392 ಕಂಬಗಳಿರುವಂಥ ಮಂದಿರದಲ್ಲಿ 44 ಬಾಗಿಲುಗಳಿವೆ. ಮಂದಿರವನ್ನು ಪೂರ್ವ ಭಾಗದಿಂದ ಪ್ರವೇಶಿಸಬಹುದಾಗಿದ್ದು ಮುಖ್ಯ ದ್ವಾರಕ್ಕೆ ತೆರಳೋಕೆ 32 ಮೆಟ್ಟಿಲುಗಳಿವೆ. ಮಂದಿರದಲ್ಲಿ ನೃತ್ಯ ಮಂಟಪ, ರಂಗಮಂಟಪ, ಸಭಾ ಮಂಟಪ, ಪ್ರಾರ್ಥನಾ ಮಂಟಪ ಹಾಗೂ ಕೀರ್ತನಾ ಮಂಟಪ ಸೇರಿ 5 ಸಭಾಂಗಣಗಳಿವೆ. ಮಂದಿರದ ಪಕ್ಕದಲ್ಲಿ ಸೀತಾಕೂಪ್ ಅಂತ ಕರೆಯಲ್ಪಡುವಂಥ ಪ್ರಾಚೀನ ಬಾವಿಯೊಂದಿಗೆ ನೈಋತ್ಯ ಭಾಗ ಕುಬೇರ್ ಟಿಲಾದಲ್ಲಿ ಶಿವನ ಮಂದಿರವನ್ನು ಪುನರ್ ನಿರ್ಮಿಸಲಾಗಿದೆ. ಜೊತೆಗೆ ಜಟಾಯುವಿನ ಪ್ರತಿಮೆ ಕೂಡ ಸ್ಥಾಪಿಸಲಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಅಶ್ವವೇಗ, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.